ಸಮ್ಮರ್ ಹಾಲಿಡೇಸ್ ಲಾಸ್ಟ್ ಡೇ ಆಗಿರುತ್ತೆ. ಎಲ್ಲ ಮಕ್ಕಳನ್ನ ಕರ್ಕೊಂಡು ನಾವು ಇವತ್ತು ಸಾಲುಮರದ ತಿಮ್ಮಕ್ಕ ಪಾರ್ಕಿಗೆ ಹೋಗಿದ್ವಿ. ಪಾಗಡದಲ್ಲಿರುವಂತಹ ಪಾರ್ಕಿಗೆ ಹೋಗಿದ್ವಿ. ನೋಡ್ಬೋದು ಮಕ್ಕಳು ಇದು ಲಾಸ್ಟ್ ಡೇ ಅಂತೇಳಿ ತುಂಬ ಎಂಜಾಯ್ ಮಾಡ್ತಾ ಇದ್ರು. ಒಬ್ಬೊಬ್ಬರೇ ಜಾರ್ಕೊಂತ ಏನಪ್ಪ ಕೈಗೆ ಸಿಗ್ದಂಗೆ ಆಟ ಆಡ್ತಾಯಿದ್ರು. ಮಕ್ಕಳಾದರೆ ತುಂಬ ಕ್ಯೂಟಾಗಿ ಆಟ ಆಡ್ತಾಯಿದ್ರು. ಇವಳು ಬಂದುಬಿಟ್ಟು ನನ್ನ ಚಿಕ್ಕ ಮಗಳಾಗಿರ್ತಾಳೆ. ಎಷ್ಟು ಕ್ಯೂಟಾಗಿದ್ದಾಳೆ ಅಂದರೆ ಸೌಂದರ್ಯ ಮಗಳು ಇವಳು ಬಂದುಬಿಟ್ಟು ತುಂಬ ಚೆನ್ನಾಗಿದ್ದಾಳೆ. ನನ್ನ ಮೈದನ ಮಗಳು ಇವಳು. ಇವನ್ನ ನಾಮಕರಣ ಇಲ್ಲ, ನಾಮಕರಣ ಸೀರೀಸು ಬರುತ್ತೆ, ನೀವು ನೋಡ್ಕೋಬೋದು ಮುಂದಿನ ಎಪಿಸೋಡ್ಸಲ್ಲಿ. ನೋಡಿ ಈ ನನ್ನ ಮಗಳಾದರೆ ಕೈಗೂ ಸಿಗ್ತಾಯಿಲ್ಲ. ಮಂಕಿ ಅಂದ್ರೂ ಏನು ತೊಂದರೆ ಇಲ್ಲ, ಆ ಥರ ಆಡ್ತಾ ಇದ್ಲು ಅವಳಂತೂ. ತುಂಬ ಚೆನ್ನಾಗಿತ್ತು ಪಾರ್ಕ್. ನಮ್ಮ ಪಾವಗಡದಲ್ಲೂ ಈ ಥರ ಪಾರ್ಕ್ ಇದೆ ಅಂತ ನನಗೂ ಗೊತ್ತಿತ್ತು. ಬಟ್ ಆದರೆ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋ ಹೊಸದಲ್ಲಿ ಹೋಗಿದ್ದು. ಇವಾಗೆ ಮತ್ತೆ ಕರ್ಕೊಂಡೋಗಿದ್ದು ಮಕ್ಕಳನ್ನ ಎಂಜಾಯ್ ಮಾಡಲಿ, ಲಾಸ್ಟ್ ಡೇ ಇನ್ನು ಮುಗೀತು, ಇನ್ನೆಲ್ಲೂ ಹೋಗೋಕ್ಕಾಗಲ್ಲ ಅನ್ನೋ ಇದಕ್ಕೆ ಹೋಗಿದ್ವಿ. ಇವಳು ನಾನು ಹತ್ತುತ್ತೀನಿ ಅಂತ ಇವಳು ನಾನು ಹತ್ತುತ್ತೀನಿ ಅಂತ ಇವಳು ಹತ್ತಿದ್ದಾಳೆ. ನೋಡಿ ಮೇಲೂ ಕತ್ತು ನಿಂತ್ಕೊಂಡಿದ್ಲು. ತುಂಬ ಚೆನ್ನಾಗಿತ್ತು ಲಾಸ್ಟ್ ಡೇ. ತುಂಬ ಎಂಜಾಯ್ ಮಾಡಿದ್ವಿ. ಈ ಥರ ಔಟಿಂಗ್ಸ್ ಹೋಗ್ತಾ ಇದ್ದರೆ ಏನೋ ಒಂಥರ ಮೈಂಡ್ಗೂ ರಿಲ್ಯಾಕ್ಸ್ ಆಗುತ್ತೆ. ನಮಗೂ ವರ್ಕ್ ಪ್ರೆಷರ್ಸಿಂದ ಸ್ವಲ್ಪ ಒನ್ ಡೇ ಔಟ್ಸೈಡ್ ಇದ್ದಂಗೆ ಇರುತ್ತೆ. ನಾವು ಮೂವರು ಬಂದುಬಿಟ್ಟು ಫ್ರೆಂಡ್ಸು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ. ನೋಡ್ಬೋದು ಅವಳು ಆ ಕಡೆ ಇರೋ ನಮ್ಮ ಸಿಸ್ಟರು ಮಮತಾ, ನಾನು, ನನ್ನ ಮಗಳು ನನಗೆ ಹೂಚು ಅಂತ ಇದ್ದರೆ ಉಚ್ತಾ ಇದೆ ಜೋಲಿ. ನಮ್ಮ ಚೈಲ್ಡ್ಹುಡ್ ಎಲ್ಲ ಜ್ಞಾಪಕ ಬಂತು ನನಗಾದರೆ. ಏನು ಮಾಡೋದು, ನಮ್ಮ ಚೈಲ್ಡ್ಹುಡ್ಡಲ್ಲೂ ನಾವು ಇದೇ ಥರ ಆಟ ಆಡ್ತಾ ಇದ್ವಲ್ವ. ಇವಾಗ ಆಟ ಆಡಿದ್ರೆ ಹೋಗ್ರಿ ಫಸ್ಟ್ ಹೊರಗೆ ಅಂತಾರೆ ಪಾರ್ಕಿಂದ. ಚೆನ್ನಾಗಿತ್ತು ನೋಡೋದಕ್ಕೂ ಆಡೋದಕ್ಕೂ. ಎಲ್ಲ ಮಕ್ಕಳು ತುಂಬ ಜನ ಮಕ್ಕಳು ಕರ್ಕೊಬಂದಿದ್ರು. ತುಂಬ ರಶ್ ಇತ್ತು ಪಾರ್ಕ್ ಮಾತ್ರ. ನೀವು ಹೋಗೋದಾದರೆ ಈವ್ನಿಂಗ್ 4 o'clock ಹೋಗ್ಬಿಟ್ಟು ಸಂಜೆ 6:45 ಅಷ್ಟೊತ್ತಿಗೆ ಬಾಗಿಲಾಗ್ತಾರೆ. ಪಾಗಡದಲ್ಲಿರೋ ಪಾರ್ಕು ಸಾಲುಮರದ ತಿಮ್ಮಕ್ಕ ಪಾರ್ಕ್ ಬರುತ್ತೆ. ಇದು ಬಂದುಬಿಟ್ಟು ಚೆನ್ನಾಗಿ ಆಟ ಆಡಿಕೊಂಡು ಮಕ್ಕಳೆಲ್ಲ ಎಂಜಾಯ್ ಮಾಡ್ಕೊತ ಬರ್ತಾಯಿದ್ರು. ಎಲ್ಲ ಸುಸ್ತಾಗಿರ್ತಾರೆ ಅಂತೇಳಿ ನಮ್ಮ ಸಿಸ್ಟರ್ ಅವರು ಪಪ್ಸ್ ತಂದಿದ್ರು. ಇನ್ನು ಎಲ್ಲ ತಿನ್ಕೊತ ಒಬ್ಬರನ್ನೊಬ್ಬರು ರೇಗಿಸ್ಕೊತ ಇದ್ವಿ. ಇನ್ನು ಈವ್ನಿಂಗ್ ಆಯಿತು. ಇನ್ನು ಪಪ್ಸ್ ಎಲ್ಲ ತಿನ್ಕೊತ ನಮ್ಮ ಮೂವರು ಫ್ರೆಂಡ್ಸು ವಿತ್ ಸಿಸ್ಟರ್ಸ್ ಅಂತ ಹೇಳ್ಬೋದು. ನಮ್ಮ ಬಾಂಡಿಂಗ್ ಬಂದುಬಿಟ್ಟು ಬಿಸ್ನೆಸ್ಸಲ್ಲೂ ಇದೇ ಥರ ಇರುತ್ತೆ, ಔಟ್ಸೈಡು ಇದೇ ಥರ ಇರುತ್ತೆ. ನಮ್ಮ ಮಕ್ಕಳು ಅದೇ ಥರ ಇರ್ತಾರೆ ಮೂವರು. ಇನ್ನು ಹೊರಟ್ವಿ ಮನೆ ಕಡೆ.